ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆ ಆರಂಭವಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತಿದೆ. ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆ ಆರಂಭ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಚೆನ್ನೈನ ಕೋವಲಂ ಬಳಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅಕ್ಕಪಕ್ಕದಲ್ಲೇ ಕುಳಿತುಕೊಂಡಿದ್ದಾರೆ ಸಿಎಂ ವಿಜಯ್ ಹಾಗೂ ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್. ದಕ್ಷಿಣದ ರಾಜ್ಯಗಳ ನಡುವಿನ ಸಹಕಾರಗಳ ಸಭೆಯಲ್ಲಿ ಚರ್ಚೆಯಾಗುತ್ತೆ. ರಾಜ್ಯಗಳ ಗಡಿ ಹಾಗೂ ಜಲ ವಿವಾದ ಹಾಗೂ ಬಂಡವಾಳ ಹೂಡಿಕೆ ಬಗ್ಗೆ ಚರ್ಚೆಯಾಗುತ್ತೆ. ಇದರ ಜೊತೆಗೆ ಅನುದಾನದ ಹಂಚಿಕೆಯಿಂದ ಆಗ್ತಿರುವಂತಹ ಅನ್ಯಾಯ ತಡೆಗೂ ಕೂಡ ಆಗ್ರಹವನ್ನ ಮಾಡ್ತಾರೆ. ಆರ್ಥಿಕ ಸ್ವಾಯತ್ತತೆ, ಹೆಚ್ಚುವರಿ ಹಣಕಾಸು ಒದಗಿಸಲು ಮನವಿಯನ್ನ ಮಾಡ್ತಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈ ಬಿಡುವಂತೆ ಒತ್ತಾಯವನ್ನ ಕೂಡ ಮಾಡ್ತಾರೆ. ಚೆನ್ನೈನ ಕೋವಲಂ ಬಳಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ. ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಸಿಎಂ ವಿಜಯ್ ಹಾಗೂ ನಮ್ಮ ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಭಾಗಿಯಾಗಿದ್ದಾರೆ. ಸಾಕಷ್ಟು ಚರ್ಚೆಗಳಾಗುತ್ತೆ. ನೀರಾವರಿ ನದಿ ಬಗ್ಗೆ, ಕಾವೇರಿ ನದಿ ಬಗ್ಗೆ, ಮೇಕೆದಾಟು ಬಗ್ಗೆ, ಹಾಗೆಯೇ ಒಂದಷ್ಟು ಮನವಿಯನ್ನ ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ವಿಜಯ್ ಹಾಗೆ ಡಿಕೆಶಿ ಅಕ್ಕಪಕ್ಕದಲ್ಲೇ ಕುಳಿತಿದ್ದಾರೆ. ನಾವು ಕರ್ನಾಟಕ, ತಮಿಳುನಾಡು ಎರಡೂ ಕೂಡ ಅಕ್ಕಪಕ್ಕನೇ ಇರೋದು. ಸೊ ಹೀಗಾಗಿ ರಾಜ್ಯಗಳ ಗಡಿ ಭಾಗದ ಬಗ್ಗೆ ಚರ್ಚೆ ನಡೆಯುತ್ತೆ. ಜಲ ವಿವಾದ, ಬಂಡವಾಳ ಹೂಡಿಕೆಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಈ ಒಂದು ಸಭೆಯಲ್ಲಿ. ಇದರ ಜೊತೆಗೆ ಅನುದಾನದ ಹಂಚಿಕೆಯಿಂದ ಆಗ್ತಿರುವಂತಹ ಅನ್ಯಾಯದ ತಡೆಗೂ ಕೂಡ ಆಗ್ರಹವನ್ನ ಮಾಡ್ತಾರೆ. ಇನ್ನು ಹೆಚ್ಚುವರಿ ಹಣಕಾಸನ್ನ ಒದಗಿಸಲು ಮನವಿಯನ್ನ ಕೂಡ ಮಾಡ್ತಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈ ಬಿಡುವಂತೆ ಒತ್ತಾಯವನ್ನ ಕೂಡ ಈ ಒಂದು ಸಭೆಯಲ್ಲಿ ಮಾಡ್ತಾರೆ. ಅಮಿತ್ ಶಾ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ.